ಎಲ್ರಿಗೂ ನಮಸ್ಕಾರ. ಸನಾತನ ಋಷಿ ಪರಂಪರೆಯಲ್ಲಿ ಇಂದು ನಾನು ಧೌಮ್ಯ ಮಹರ್ಷಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಬ ಹಿಂದೆ ಧರ್ಮಾತ್ಮನೂ ಆಗಿರ್ತಕ್ಕಂತಹ ಮಹಾ ತಪಶ್ಶಾಲಿಯೂ ಆಗಿರ್ತಕ್ಕಂತಹ ಪುಣ್ಯ ಚರಿತನು ವೇದಾಂಗ ಪಾರಂಗತನು ಸ್ಮೃತಿಗಳನ್ನು ರಚಿಸಿರ್ತಕ್ಕಂತಹ ಮಹಾಪ್ರಾಜ್ಞನೂ ಆದ ವ್ಯಾಘ್ರಪಾದ ಅಂತಕ್ಕಂಥ ಮಹರ್ಷಿ ಇದ್ದ. ಅವನ ಹೆಂಡತಿಗೆ ಅವನಿಗೆ ಇಬ್ಬರು ಗಂಡು ಮಕ್ಕಳು ಹುಟ್ಟಿದ್ರು. ಅವರಲ್ಲಿ ದೊಡ್ಡವನು ಉಪಮನ್ಯು, ಎರಡನೇವನೇ ಧೌಮ್ಯ. ಬಾಲ್ಯದಲ್ಲಿ ಅಣ್ಣ ತಮ್ಮಂದ್ರು ಇವರಿಬ್ಬರು ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಏನು ಮಾಡಿದ್ರು, ಒಬ್ಬ ಮುನಿಯ ಆಶ್ರಮವನ್ನು ಸೇರ್ತಾರೆ. ಆ ಆಶ್ರಮದಲ್ಲಿ ಒಂದು ಗೋವಿನ ಕೆಚ್ಚಲಿನಿಂದ ಹಾಲು ಕರೆಯುತ್ತಿರೋದನ್ನು ನೋಡ್ತಾರೆ. ಅಂತಹ ದೃಶ್ಯವನ್ನು ಅವರು ಯಾವತ್ತೂ ನೋಡಿರಲಿಲ್ಲ. ಆ ಬೆಳ್ಳಗಿರುವುದು ಏನು ಅಂತ ತಮ್ಮ ಗೆಳೆಯರನ್ನ ಕೇಳಬೇಕಾದ್ರೆ ಅವ್ರು ಹೇಳ್ತಾರೆ, ಅದು ಗೋಕ್ಷೀರ, ಬಹಳ ರುಚಿಯಾಗಿರುತ್ತೆ, ಅದರಿಂದ ಪರಮಾನ್ನ ಮಾಡಿ ಭುಂಜಿಸಿದ್ರೆ ಅಮೃತಕ್ಕೆ ಸಮಾನವಾಗಿರುತ್ತೆ, ಈ ಹಾಲು ಕುಡಿದ್ರೇ ಆರೋಗ್ಯ ಭಾಗ್ಯ ಅಂತ ಎಲ್ಲ ಹೇಳ್ತಾರೆ ಅವರ ಗೆಳೆಯರು. ಇದನ್ನು ಕೇಳಿದ ಮೇಲೆ ಆ ಅಣ್ಣ ತಮ್ಮಂದರ ಮನಸ್ಸಿನಲ್ಲಿ ಹಾಲು ಕುಡಿಬೇಕು, ಆ ಹಾಲಿನ ಅನ್ನವನ್ನು ತಿನ್ನಬೇಕು ಅನ್ನೋ ಆಸೆ ಉಂಟಾಗುತ್ತೆ. ಮನೆಗೆ ಬಂದು ಅಮ್ಮನ ಕೇಳ್ತಾರೆ, ಅಮ್ಮ ನಮಗೆ ಕ್ಷೀರಾನ್ನ ಮಾಡಿ ಬಡಿಸು ಅಂತ ಕೇಳಿದಾಗ ಆ ಮುಗ್ಧ ಬಾಲಕರನ್ನು ಅಪ್ಪಿಕೊಂಡು ಮುದ್ದು ಮಾಡ್ತಾ ಹೇಳ್ತಾಳೆ, ಅಮ್ಮ ನನ್ನ ಮನೆಯಲ್ಲಿ ಹಾಲಿಲ್ಲ ಅಂತ ಪಾಪ ಬೇಜಾರು ಮಾಡ್ಕೊಳ್ತಾಳೆ, ಅಳ್ತಾಳೆ. ಆದರೂ ಮಕ್ಕಳ ಮನಸ್ಸು ನೋಯಿಸಬಾರ್ದು ಅಂತ ಯೋಚನೆ ಮಾಡಿ ಒಂದು ಉಪಾಯ ಮಾಡ್ತಾಳೆ. ಮಕ್ಕಳ, ನಿಮ್ಮ ಇಷ್ಟದಂತೆ ನಾನು ಕ್ಷೀರಾನ್ನವನ್ನು ಕೊಡ್ತೀನಿ ಅಂತ ಹೇಳ್ತಾಳೆ. ಆ ನಂತರ ಮೃದುವಾದ ಹಿಟ್ಟನ್ನು ನೀರಿನಲ್ಲಿ ಗಟ್ಟಿಯಾಗಿ ಕಲಿಸ್ಬಿಟ್ಟು ಅದನ್ನು ತಗೊಂಡು ಬಂದು, ಮಕ್ಕಳೇ ಹಾಲನ್ನು ತಂದಿದ್ದೀನಿ ತಿನ್ನಿ ಅಂತ ಹೇಳ್ತಾಳೆ. ಪಾಪ ಆ ಮಕ್ಕಳಿಗೆ ಗೊತ್ತಿರಲ್ವಲ್ಲ, ಅದನ್ನೇ ಕ್ಷೀರಾನ್ನ ಅಂತ ಅಂದ್ಕೊಂಡು ನಂಬ್ಕೊಂಡು ತಿಂದು ಬಿಡ್ತಾರೆ. ಆದರೆ ಆ ಮುನಿ ಬಾಲಕರು ವರ್ಣಿಸಿರ್ತಾರಲ್ಲ, ಅಷ್ಟು ರುಚಿಯಾಗಿ ಏನೂ ಇಲ್ವಲ್ಲ ಅಂತ ಅನಿಸುತ್ತೆ ಇವ್ರಿಗೆ. ಸ್ವಲ್ಪ ದಿನ ಆಗುತ್ತೆ. ಒಂದು ದಿವಸ ಅವರಿಬ್ಬರು ಕೂಡ, ಮಕ್ಕಳಿಬ್ಬರು ಕೂಡ ಅಪ್ಪನ ಜೊತೆ ನೆಂಟರ ಮನೆಗೆ ಹೋದಾಗ ಅಲ್ಲಿ ಯಜ್ಞ ಕಾರ್ಯವನ್ನು ನೋಡೋಕ್ಕೆ ಅಂತ ಹೋದಾಗ ಭೋಜನದ ಒಂದು ವೇಳೆ ಬರುತ್ತೆ. ಆಗ ಆ ಮನೆ ಯಜಮಾನರು ಬಂದ ಅತಿಥಿಗಳನ್ನೆಲ್ಲ ಗೌರವದಿಂದ ಸತ್ಕರಿಸಿ ಬಹಳ ಮಧುರವಾದ ಪಾಯಸಾನ್ನವನ್ನು ಬಡಿಸ್ತಾನೆ. ಅದನ್ನು ತಿಂತಾರಲ್ಲ ಮುನಿಪುತ್ರರು, ಆಹಾ ಎಷ್ಟು ರುಚಿಯಾಗಿದೆ, ಕ್ಷೀರಾನ್ನ ಅಂದರೆ ಇದೇ ಇರಬೇಕು, ನಮ್ಮ ಗೆಳೆಯರು ಹೇಳಿದ ಹಾಗೆ ಇದರ ಸವಿ ತುಂಬ ಚೆನ್ನಾಗಿದೆ, ಹಾಗಾದರೆ ನಮ್ಮಮ್ಮ ಕೊಟ್ಟಿದ್ದು ಕ್ಷೀರಾನ್ನ ಅಲ್ಲ ಅಂತ ಅವ್ರಿಗೆ ನಿಶ್ಚಯ ಆಗ್ಬಿಟ್ಟು ಮನೆಗೆ ವಾಪಸ್ ಬರ್ತಾರೆ. ಅಮ್ಮಂಗೆ ಹೇಳ್ತಾರೆ, ಅಮ್ಮ ನಮ್ಮ ನೆಂಟರ ಮನೇಲಿ ನಾವು ತಿನ್ಕೊಂಬಂದಿದ್ವಲ್ಲ ಕ್ಷೀರಾನ್ನ, ಅದು ಒಳ್ಳೆ ಅಮೃತ ಇದ್ದಾಗಿತ್ತು, ಬಹಳ ಸ್ವೀಟಾಗಿತ್ತು, ಆದರೆ ನೀನು ಬಡಿಸಿದ ಅನ್ನ ಪರಮಾನ್ನವಲ್ಲ, ಸುಮ್ಮನೆ ತುಂಬ ಸಪ್ಪಗೆ ಇತ್ತು ಮತ್ತು ವಾಕರಿಕೆ ಬರೋಂಗಿತ್ತು ಅಂತ ಹೇಳ್ತವೆ ಮಕ್ಕಳು. ಮಕ್ಕಳ ಮುದ್ದು ಮಾತುಗಳನ್ನು ಕೇಳ್ಕೊಂಡಿರ್ತಕ್ಕಂಥ ತಾಯಿಗೆ ಬಹಳ ವಾತ್ಸಲ್ಯದಿಂದ ಮಕ್ಕಳನ್ನ ತಬ್ಕೊಂಡು ಹೇಳ್ತಾಳೆ, ಮಕ್ಕಳ ನೀವು ಹೇಳ್ತಾ ಇರೋದು ನಿಜನೇ, ಹಸು ಕೊಳ್ಳಲು ನಾವೇನು ಶ್ರೀಮಂತರಲ್ಲ, ದಾನ ತೆಗೆದುಕೊಳ್ಳುವುದು ನಿಮ್ಮ ತಂದೆಗೆ ಒಪ್ಪಿಗೆ ಇಲ್ಲ, ಹಸು ಇಲ್ಲದೆ ಹಾಲಿಲ್ಲದೆ ಪರಮಾನ್ನವನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ, ನಿಮಗೆ ಹೇಗೆ ನಾನು ತಿನ್ನಿಸ್ಲಿಕ್ಕೆ ಸಾಧ್ಯ, ನಿಮ್ಗೆ ನಿಜ ಹೇಳಿದ್ರೆ ಬೇಜಾರಾಗುತ್ತೆ ಅಂತ ನಾನು ಈ ಥರ ಹಿಟ್ಟನ್ನು ನೀರಿನಲ್ಲಿ ಕಲಸಿ ನಿಮಗೆ ತಿನ್ನಿಸ್ದೆ ಅಂತ ಹೇಳ್ತಾಳೆ. ಅಮ್ಮನ ಮಾತುಗಳನ್ನ ಕೇಳಿ ಮಕ್ಕಳು, ಅಮ್ಮ ನಮಗೆ ಕ್ಷೀರಾನ್ನವೇ ಬೇಕು, ಅದು ಸಿಗಬೇಕು ಅಂದರೆ ಯಾವುದಾದ್ರೂ ಒಂದು ಉಪಾಯವನ್ನು ನಮಗೆ ಹೇಳು ಅಂತ ಕೇಳ್ತಾರೆ. ನಿನ್ನ ಮಾತಿನಂತೆ ನಾವು ನಡ್ಕೊಳ್ತೀವಿ, ಅದ್ರ ಥರನೇ ನಾವು ಸಂಪಾದನೆ ಮಾಡಿ ನಿಮಗೂ ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ರ ಮಾತುಗಳಿಂದ ತುಂಬ ಸಂತೋಷಪಟ್ಟು ಆ ಸಾಧ್ವಿ ಮಣಿ ಅವಳು ಹೇಳ್ತಾಳೆ, ಮಕ್ಕಳ ಸೊಪ್ಪು ಬೇರು ಗೆಡ್ಡೆ ಗೆಣಸುಗಳನ್ನು ತಿನ್ಕೊಂಡ್ಬಿಟ್ಟು ನದಿ ಜಲವನ್ನು ಕುಡ್ಕೊಳ್ತಾ ಕಾಡು ಮೇಡು ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂತಹ ನಮ್ಮಂತಹ ಜಪತಪಗಳಲ್ಲಿ ನಿರತರಾಗಿದ್ದವರಿಗೆ ಆ ಈಶ್ವರನೇ ಪರಮಗತಿ. ನಮ್ಮ ಕೋರಿಕೆ ಏನೇ ಇರಲಿ, ಇಹ ಪರ ಸಂಬಂಧವಾದರೂ ಸರಿ, ಸಣ್ಣದಾದರೂ ಸರಿ, ದೊಡ್ಡ ಆಸೆ ಆದರೂ ಸರಿ, ಕೇವಲ ನಾವು ಮಹಾದೇವನನ್ನೇ ನಾವು ಮೊರೆ ಹೋಗಬೇಕು. ಅವನ ಕರುಣೆ ನಮಗೆ ಸಿಕ್ಕಿದ್ರೆ ನಮಗೆ ಕ್ಷೀರಾನ್ವೇ ಯಾಕೆ, ಸದಾ ಯಾವಾಗಲೂ ಏನು ಕೋರಿದ್ರೂ ಕೂಡ ಅದು ನಮಗೆ ಸಿಕ್ಕುತ್ತೆ. ಆದರೆ ನಿಮ್ಮ ತಂದೆಗೆ ಯಾವುದೇ ಕೋರಿಕೆಗಳು ಇಲ್ಲ,
ಅವರಿಗೆ ಒಂಥರ ಹೇಗೆ ಅಂದರೆ ನಿರ್ವಿಕಲ್ಪ ಸಮಾಧಿಯಲ್ಲಿ ಬ್ರಹ್ಮಾನಂದವನ್ನು ಅನುಭವಿಸ್ತಾ ತಪೋದೀಕ್ಷೆಯನ್ನು ಕೈಗೊಂಡಿರ್ತಕ್ಕಂಥವ್ರು ನಿಮ್ಮಪ್ಪ. ನಿಮ್ಗೇನಾದರೂ ಆಸೆಗಳಿದ್ದ ಪಕ್ಷದಲ್ಲಿ ಆ ಈಶ್ವರನನ್ನು ನೀವು ಭಜಿಸಿ ಅಂತ ಹೇಳಿ ಅವಳು ಉಪದೇಶ ಮಾಡ್ತಾಳೆ. ಆ ಅಮ್ಮನ ಗರ್ಭದಲ್ಲಿ ಜನಿಸಿರ್ತಕ್ಕಂತಹ ಈ ಮಕ್ಕಳುಗಳು ಹೇಳ್ತಾರೆ, ಅಮ್ಮ ನಿನ್ನ ಆದೇಶವನ್ನು ತಲೆ ಮೇಲೆ ಹೊತ್ತು ನಡಿತೀವಿ, ಆದರೆ ಆ ಪರಮಶಿವ ಎಲ್ಲಿದ್ದಾನೆ, ಅವನ ರೂಪುರೇಖೆಗಳ ಕುರಿತು ಹೇಳು, ನಾವೇನು ಮಾಡಬೇಕು, ಅವನು ಸಂತೋಷ ಆಗಬೇಕು ಅಂದರೆ ನಾನೇನು ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಆ ತಾಯಿ ಹೇಳ್ತಾಳೆ, ಪರಮೇಶ್ವರನ ಪಾದಾರವಿಂದ ಭಜನೆ ಅರ್ಚನೆಗಳನ್ನು ವರ್ಣಿಸಿ ಆ ಮುಗ್ಧ ಬಾಲಕರ ಮನಸ್ಸಿನಲ್ಲಿ ಶಿವಭಕ್ತಿಯನ್ನು ಹೆಚ್ಚಿಸ್ತಾಳೆ. ಮತ್ತು ಅವರಿಗೆ ಶಿವನ ಔದಾರ್ಯವನ್ನು, ಶಿವ ವಿಜ್ಞಾನ ರಹಸ್ಯವನ್ನು ಮನಮುಟ್ಟುವಂತೆ ಒಳ್ಳೆ ಈ ಸುಲಿದ ಬಾಳೆಹಣ್ಣು ಅಂಗೈಲಿಟ್ಟಂತೆ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಉಪದೇಶ ಮಾಡ್ತಾಳೆ. ಅಪ್ಪಪ್ಪ, ಅಮ್ಮ ಎಷ್ಟು ತಿಳ್ಕೊಂಡಿದ್ದಾಳೆ, ಅವಳ ಮಾತಲ್ಲಿ ಎಷ್ಟು ತಿಳುವಳಿಕೆ ಇದೆ, ಅಮ್ಮ ತನ್ನ ಧರ್ಮವನ್ನು ಎಷ್ಟು ಅದ್ಭುತವಾಗಿ ನಿರ್ವಹಿಸಿದಳಲ್ವಾ ಅಂತ ನಿಜವಾದ ಅಮ್ಮ ಅಂದರೆ ಇವಳೇ ಮಕ್ಕಳನ್ನು ಸಕ್ರಮವಾದ ರೀತಿಯಲ್ಲಿ ನಡೆಸ್ತಕ್ಕಂತಹ ತಾಯಿಯೇ ದೇವತೆ. ತಾಯಿಯ ನುಡಿಗಳನ್ನು ಕೇಳಿ ಉಪಮನ್ಯು ಮತ್ತು ಧೌಮ್ಯರ ಮನಸ್ಸು ಅರಳತ್ತೆ, ಉತ್ಸಾಹವು ಮರುಕಳಿಸುತ್ತೆ. ಅಮ್ಮ ಹೇಳ್ದಂಗೆ ಅವಳ ಆದೇಶ ಅನುಸಾರವಾಗಿ ಅವರಿಬ್ಬರು ಕೂಡ ಪರಮೇಶ್ವರನನ್ನು ಕುರಿತುಕೊಂಡು ಕಠೋರವಾದ ತಪಸ್ಸು ಮಾಡಲಿಕ್ಕೆ ಶುರು ಮಾಡ್ತಾರೆ. ತುಂಬ ವರ್ಷಗಳಾಗುತ್ತೆ. ಬಹಳ ನಿಷ್ಠೆಯಿಂದ ಹೆಬ್ಬೆರಳ ಮೇಲೆ ನಿಂತ್ಕೊಂಡು ಮಾಡ್ತಾರೆ, ತಪಸ್ಸು ಮಾಡ್ತಾರೆ. ಬರೀ ಹಣ್ಣನ್ನು ಸೇವಿಸ್ತಾ ತಪಸ್ಸು ಮಾಡ್ತಾರೆ. ಕೆಲವು ವರ್ಷ ನೀರನ್ನು ಮಾತ್ರ ಸೇವಿಸ್ತಾ ಮಾಡ್ತಾರೆ, ಮತ್ತು ಒಂದಿಷ್ಟು ಕೆಲವು ವರ್ಷ ಗಾಳಿಯನ್ನೇ ಸೇವಿಸ್ತಾ ಮಾಡ್ತಾರೆ. ಹೀಗೆ ಸುಮಾರು ವರ್ಷಗಳ ನಂತರ ಒಂದು ದಿವಸ ಪರಮೇಶ್ವರ ಇವರನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತ ದೇವೇಂದ್ರನ ರೂಪವನ್ನು ಧರಿಸಿ ಬಂದು, ಮುನಿಬಾಲಕರೇ, ನಿಮ್ಮ ಮನಸ್ಸಿಗೆ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ನಾನು ಇಂದ್ರ, ನೀವು ಯಾವುದನ್ನು ಬೇಡಿದ್ರೂ ಕೊಡೋಕ್ಕೆ ನಾನು ಸಿದ್ಧ ಅಂತ ಹೇಳ್ತಾನೆ. ಆ ಮಾತುಗಳನ್ನು ಕೇಳಿಸ್ಕೊಂಡಿರ್ತಕ್ಕಂಥ ಉಪಮನ್ಯು ಹೇಳ್ತಾನೆ, ದೊಡ್ಡವರಾಗಿರ್ತಕ್ಕಂಥ ಹಿರಿಯರು, ನೀವು ಬಂದ ದಾರಿಯಲ್ಲಿ ನೀವು ಹೋಗ್ಬೋದು, ನಿಮ್ಮನ್ನು ನಾವು ಕುರಿತು ತಪಸ್ಸು ಮಾಡಲಿಲ್ಲ, ನಿಮ್ಮ ದರ್ಶನವೂ ನಮಗೇನು ಬೇಕಾಗಿಲ್ಲ, ನಿಮ್ಮ ವರಗಳ ಅವಶ್ಯಕತೆಯೂ ನಮಗೇನಿಲ್ಲ. ಸರ್ವಲೋಕೇಶ್ವರನಾದ ಪರಮೇಶ್ವರನ ಕುರಿತು ನಾವು ತಪಸ್ಸು ಮಾಡ್ತಾ ಇದ್ದೀವಿ. ನಮ್ಮ ಕೋರಿಕೆಗಳನ್ನು ಈಡೇರಿಸಲಿಕ್ಕೆ ಅವನೊಬ್ಬನೇ ನಿಜವಾಗಲೂ ಸಮರ್ಥನಾಗಿರ್ತಕ್ಕಂಥವನು. ನಮ್ಮನ್ನು ಕಾಪಾಡಲಿ ಅಥವಾ ಕಷ್ಟಕ್ಕೀಡು ಮಾಡಲಿ, ರಕ್ಷಿಸಲಿ ಇಲ್ಲ ಶಿಕ್ಷಿಸಲಿ, ಅವನೊಬ್ಬನೇ ನಮಗೆ ಬೇಕು. ಅವನ ಸೇವೆ ಬಿಟ್ಟು ನಮಗೆ ಇಂದ್ರ ಪದವಿಯಾಗಲಿ ಬ್ರಹ್ಮ ಪದವಿಯಾಗಲಿ ಯಾವುದೂ ಬೇಡ ಅಂತ ಶಿವನಲ್ಲಿರ್ತಕ್ಕಂತಹ ಅನನ್ಯ ಭಕ್ತಿ ಭಾವವನ್ನು ಕಡಾಖಂಡಿತವಾಗಿ ಹೇಳಿಬಿಡ್ತಾರೆ ಆ ಮುನಿವರಿಯರು. ಇಂದ್ರ ಪದೇ ಪದೇ ಅದು ಬೇಕಾ ಇದು ಬೇಕಾ ಅಂತ ಪ್ರಲೋಭನೆ ಮಾಡ್ತಾ ಇರ್ತಾನೆ. ಆದರೆ ಉಪಮನ್ಯು ಮಾತ್ರ ಅವನ ಮಾತುಗಳಿಗೆ ಕೇಳಿಸ್ಕೊಳ್ಳೋದೇ ಇಲ್ಲ. ಮೇಲಾಗಿ ಏನು ಹೇಳ್ತಾನೆ, ನಾವು ಪರಮೇಶ್ವರ ಭಕ್ತಿ ತತ್ಪರನಾಗಿ ಸಮಾಧಿ ಸ್ಥಿತಿಯನ್ನು ನಾವು ಹೊಂದಿದ್ದು ಗತ್ಯಂತರವಿಲ್ಲದೆ ಹೇಳಿದಕ್ಕೆ ನಮ್ಗೆ ಅವನು ಮಾತ್ರ ಬೇಕು ಅಂದ ತಕ್ಷಣ ಇಂದ್ರ ಇನ್ನೇನು ಮಾಡ್ತಾನೆ, ವಿಧಿ ಇಲ್ಲ ಅಂತ ಮಾಯ ಆಗ್ತಾನೆ. ಸರಿ, ಇಂದ್ರನನ್ನು ಅನುಸರಿಸಿ ನಿಂತಿರುತ್ತಲ್ಲ ಐರಾವತ, ಹಂಸ ಪಕ್ಷಿ, ಇವೆಲ್ಲವೂ ಬಹಳ ಬೆಳ್ಳಗೆ ಧವಳ ಕಾಂತಿಯಂತೆ ಕಂಗೊಳಿಸುತ್ತೆ. ಆ ಶುಭ್ರವಾದ ಮನೋಜ್ಞವಾಗಿರ್ತಕ್ಕಂಥ ಕಾಂತಿ ಪ್ರಕಾಶಿಸುತ್ತೆ. ಕ್ಷೀರಸಾಗರವೇ ನಮ್ಗೆ ಹತ್ರ ಬಂದೇನೋ ಅನ್ನೋಷ್ಟು ಆ ಬಿಳಿಯ ವರ್ಣ ಕಾಣಿಸುತ್ತೆ. ಅವರಿಬ್ಬರು ಕೂಡ ಅದನ್ನು ನೋಡ್ತಾ ಇರುವಾಗಲೇ ಅದು ಐರಾವತ ಅಲ್ಲದೆ ಹಿಮವತ್ ಪರ್ವತದ ಶಿಖರವೋ ಅನ್ನುವಂತೆ ಅತ್ಯಂತ ಸ್ವಚ್ಛವಾದ ಬಿಳುಪಾದ ಮೋಡವಿದ್ದಂತೆ ಫಳಫಳಿಸುತ್ತಿರ್ತಕ್ಕಂತಹ ವೃಷಭ ಕಂಡು ಬರುತ್ತೆ. ಅದರ ಮೇಲೆ ಕುಳಿತಿರ್ತಕ್ಕಂಥ ಜಗನ್ಮಾತೆ ಪಾರ್ವತಿ ಹಾಗೂ ಈಶ್ವರ ಇಬ್ಬರೂ ಕೂಡ ಬರ್ತಾ ಇರೋದನ್ನು ಕಾಣಿಸ್ತಾರೆ. ಅವರ ದಿವ್ಯ ತೇಜಸ್ಸು ಭೂಮಿ ಆಕಾಶಗಳು ಒಂದಾಗಿ ಕಣ್ಣು ಕುಕ್ಕುವಂತೆ ಕಾಣಿಸ್ತಾ ಇರುತ್ತೆ. ಸೂರ್ಯಕೋಟಿ ಬಿಂಬಗಳು ಒಮ್ಮೆಲೆ ಉದಯಿಸ್ದಂಗೆ ಕಾಣಿಸ್ತಾ ಇರುತ್ತೆ. ಆ ಕ್ಷಣನೇ ತನ್ನ ತಪಸ್ಸಿನ ತೇಜಸ್ಸು ಆಯಿತು ಉಪಸಂಹರಿಸ್ತಾನೋ ಅನ್ನೋ ಹಾಗೆ ಕಳೆಗುಂದುತ್ತೆ. ಆಗ ಪಾರ್ವತಿ ಪರಮೇಶ್ವರರು ಸೌಂದರ್ಯ ರಾಶಿಗಳಂತೆ ಕಾಣಿಸ್ಕೊಳ್ತಾರೆ. ದಿವ್ಯ ದೇಹಧಾರಿಗಳಾಗಿರ್ತಕ್ಕಂತಹ ಶಿವನ ಕಿಂಕರರೆಲ್ಲ ಅನುಸರಿಸಿ ನಿಂತಿದ್ದಾರೆ. ಬಾಲ ಚಂದ್ರನ ಕಿರೀಟವನ್ನು ಧರಿಸಿ ಧವಳ ಛಾಯೆಯಿಂದ ಶೋಭಿಸ್ತಕ್ಕಂಥ ಮುಕ್ಕಣ್ಣನಾಗಿರ್ತಕ್ಕಂತಹ ಪಿನಾಕಪಾಣಿಯಾಗಿರ್ತಕ್ಕಂತಹ ಸರ್ಪಹಾರಗಳನ್ನು ಧರಿಸಿರ್ತಕ್ಕಂತಹ ಈಶ್ವರ ಕಾಣಿಸ್ತಾನೆ. ಅವನ ಬಲತುದಿಯಲ್ಲಿ ಹಂಸಾರೂಢನಾಗಿರ್ತಕ್ಕಂಥ ಬ್ರಹ್ಮ,
ಎಡಬಲದಲ್ಲಿ ಗರುಡಾರೂಢನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ, ಪಾರ್ವತಿ ದೇವಿಯ ಸನಿಹದಲ್ಲಿ ಗಣಪತಿ ಮತ್ತು ಕುಮಾರಸ್ವಾಮಿ ಎಲ್ಲರೂ ಕೂಡ ಇದ್ದಾರೆ. ಅವರ ಮುಂಭಾಗದಲ್ಲಿ ನಂದಿ ಇದ್ದಾನೆ. ಸ್ವಯಂಭೂ ಮುಂತಾದ ಮನುಗಳು ಕೂಡ, ಭೃಗು ಮಹರ್ಷಿಗಳು ಮುಂತಾದ ಮಹರ್ಷಿಗಳು, ಇಂದ್ರಾದಿ ದೇವತೆಗಳು ಎಲ್ಲರೂ ಕೂಡ ಈಶ್ವರ ಪಾರ್ವತಿಯರನ್ನು ಸುತ್ತುಗಟ್ಟಿ ನಿಂತಿದ್ದಾರೆ. ಇಡೀ ಎಲ್ಲ ಪರಿವಾರವನ್ನು ನೋಡಿ, ಸರ್ವೇಶ್ವರನನ್ನು ನೋಡಿ ಉಪಮನ್ಯುವಿಗೆ, ಧೌಮ್ಯರಿಗೆ ಎಷ್ಟು ಭಕ್ತಿ ಅಂದರೆ ಅಪರಿಮಿತವಾದ ಭಕ್ತಿಯಿಂದ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಮಾಡಿ ವೇದ ಮಂತ್ರಗಳಿಂದ, ಸಹಸ್ರನಾಮ ಸ್ತೋತ್ರಗಳಿಂದ ಅವರನ್ನು ಸ್ತುತಿಸ್ತಾ ತೊಡಗ್ತಾರೆ. ಸರಿ, ಪರಮೇಶ್ವರ ಉಪಮನ್ಯುವಿನ ಭಕ್ತಿಯನ್ನು ನೋಡಿ ಬಹಳ ಸಂತೋಷದಿಂದ ಏನಾದರೂ ಬೇಕಾದರೆ ವರ ಕೇಳು ಅಂತ ಹೇಳ್ತಾನೆ. ಆಗ ಉಪಮನ್ಯು, ದೇವಾದಿದೇವ, ನನಗೆ ಶಾಶ್ವತವಾಗಿರ್ತಕ್ಕಂತಹ ಶಿವಭಕ್ತಿಯನ್ನು ಕೊಡು. ಅತೀತ ಜ್ಞಾನ, ಭೂತ ಭವಿಷ್ಯ ವರ್ತಮಾನ ಸಮಸ್ತ ವಿಷಯಗಳ ಅರಿವನ್ನು ನನಗೆ ಕೊಡು ದೇವ. ಗೋಕ್ಷೀರ, ಕ್ಷೀರ ಅನ್ನ, ಇದರ ಮೇಲೆ ಆಸೆ ನಾನು. ಅದಕ್ಕೆ ಆ ಕಾರಣದಿಂದ ಈ ನಿನ್ನ ಬೇಕು ಅನ್ನೋ ಆಸೆಯಿಂದ ನಿನ್ನನ್ನು ನಾನು ದರ್ಶನ ಮಾಡ್ತಕ್ಕಂಥದ್ದು ಕೂತ್ಕೊಂಡೆ. ಆದರೆ ಆ ನಿನ್ನ ದರ್ಶನವೂ ಲಭ್ಯವಾಯಿತು. ಆದ್ದರಿಂದ ಕೇವಲ ನನಗೆ ಮಾತ್ರ ಅಲ್ಲದೆ ನನ್ನ ವಂಶಜರೆಲ್ಲರಿಗೂ ಕೂಡ ಗೋಕ್ಷೀರವು ಸಮೃದ್ಧಿಯಾಗಿರುವಂತೆ ಅನುಗ್ರಹಿಸು. ಹಾಗೂ ನನ್ನನ್ನು ಅನುಸರಿಸಿ ಬಂದಿರತಕ್ಕಂತಹ ಈ ನನ್ನ ತಮ್ಮನಾಗಿರ್ತಕ್ಕಂತಹ ಧೌಮ್ಯನನ್ನು ಕೂಡ ಕಟಾಕ್ಷವೀರಿ ಕಾಪಾಡುವಪ್ಪ ಅಂತ ಕೇಳ್ಕೊಳ್ತಾನೆ. ಆಗ ಸಂತೋಷದಿಂದ ಶಿವ, ಬಾಲಕರೇ, ನೀವೆಂದೂ ದುಃಖಭಾಜನರಾಗಲಿರಿ, ನಿಮಗೆ ಯಾವತ್ತೂ ದುಃಖ ಬರೋದಿಲ್ಲ, ಜರಾಮರಣಗಳಿಂದಲೂ ನಿಮಗೆ ಭಯವಿಲ್ಲ. ಎಲ್ಲವನ್ನು ತಿಳಿತಕ್ಕಂತಹ ಪ್ರಿಯದರ್ಶನರೂ ಆಗ್ತಕ್ಕಂತಹ ಶಾಶ್ವತವಾದ ಯೌವನ, ಅಗ್ನಿ ಸದೃಶ ತೇಜಸ್ಸು ನಿಮಗೆ ಉಂಟಾಗುತ್ತೆ. ನೀವಿದ್ದ ಪ್ರದೇಶದಲ್ಲಿ ಗೋ ಸಂಪತ್ತು ಅಧಿಕವಾಗಿ ಗೋಕ್ಷೀರ ಸಮೃದ್ಧಿಯಾಗಿರುತ್ತದೆ. ಕ್ಷೀರಸಾಗರವೇ ಪ್ರವಹಿಸುವಂತಾಗುತ್ತದೆ. ಕಲ್ಪಾಂತದಲ್ಲಿ ನೀವಿಬ್ಬರೂ ಕೂಡ ಬಂಧು ಜನರೊಡನೆ ನನ್ನ ಸಾಮೀಪ್ಯವನ್ನು ಹೊಂದುತ್ತೀರಾ. ನಿನ್ನ ತಮ್ಮನಾಗಿರ್ತಕ್ಕಂಥ ಧೌಮ್ಯ ದೇವಗಣ ಹಾಗೂ ಮುನಿಗಣಗಳಿಂದ ಸಂಸೇವ್ಯಮಾನವಾಗಿ ಕೃಷ್ಣ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಪಾಂಡವರಿಗೆ ಕುಲಗುರುವಾಗಿ ಶ್ರೀಕೃಷ್ಣನ ಅನುಗ್ರಹ ಹೊಂದುತ್ತಾನೆ ಅಂತ ಹೇಳಿ ಪರಮೇಶ್ವರ ಪರಿವಾರ ಸಹಿತ ಅದೃಶ್ಯನಾಗ್ತಾನೆ. ಸರಿ, ನಂತರ ಉಪಮನ್ಯು ಎಲ್ಲ ಮಹರ್ಷಿಗಳಲ್ಲಿ ಶ್ರೇಷ್ಠನಾಗಿ, ಪರಮ ವಿಜ್ಞಾನಿಯಾಗಿ, ಬ್ರಹ್ಮ ಭಾವ ಸಂಪನ್ನನಾಗಿ, ಸಕಲ ಜನರಿಂದಲೂ ಪೂಜನೀಯವಾಗಿ ವಿರಾಜಮಾನನಾಗ್ತಾನೆ. ಧೌಮ್ಯ ಅಣ್ಣನಿಂದ ಅನುಜ್ಞೆಯನ್ನು ಪಡೆದು ಭಾಗೀರಥಿ ನದಿ ತೀರಕ್ಕೆ ಬರ್ತಾನೆ. ನದಿ ತೀರದ ಆಚೆ ದಡದಲ್ಲಿರ್ತಕ್ಕಂಥ ಉತ್ಕಚ ಅನ್ನೋ ತೀರ್ಥದ ಸಮೀಪದಲ್ಲಿ ಆಶ್ರಮವನ್ನು ನಿರ್ಮಿಸಿಕೊಂಡವನು ಪರಮನಿಷ್ಠೆಯ ತಪೋಜೀವನದಲ್ಲಿ ಅವನು ನಿರತನಾಗ್ತಾನೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಅಂಗಾರಪರ್ಣ ಅಂತಕ್ಕಂತಹ ಗಂಧರ್ವ ರಾಜನಿರ್ತಾನೆ. ಒಂದು ಸತಿ ಅವನಿಗೆ ಅರ್ಜುನನೊಡನೆ ಯುದ್ಧ ಮಾಡಬೇಕಾಗಿ ಬರುತ್ತೆ. ಆ ಯುದ್ಧದಲ್ಲಿ ಹೋರಾಡಿದ್ರೂ ಕೂಡ ಅರ್ಜುನನಿಂದ ಸೋತು ಹೋಗ್ಬಿಡ್ತಾನೆ. ನಂತರ ಧರ್ಮಾತ್ಮರಾಗಿರ್ತಕ್ಕಂಥ ಪಾಂಡವರ ಜೊತೆ ಸಖ್ಯದಿಂದ ಇರ್ತಾನೆ. ಪಾಂಡವರ ಕ್ಷೇಮವನ್ನು ಆಶಿಸಿ ಒಂದು ದಿವಸ ಹೀಗೆ ಹೇಳ್ತಾನೆ, ಪಾರ್ಥ, ಯಜ್ಞೇಶ್ವರ ಪರಿಗ್ರಹಣೆ ಹಾಗೂ ಸದ್ಬ್ರಾಹ್ಮಣರನ್ನು ಸಂಪಾದಿಸೋದು ಬಹಳ ಮುಖ್ಯ. ರಾಜಾಧಿರಾಜನೇ ಆಗಿರಲಿ, ಇವೆರಡೂ ಇಲ್ಲದ ಪಕ್ಷದಲ್ಲಿ ಕಷ್ಟ ನಷ್ಟಗಳ ಪಾಲಾಗೋದು ಸತ್ಯ. ಆದ್ದರಿಂದ ನೀನು ವೇದಾಂಗ ಪಾರಂಗತನು, ಜಪ ಹೋಮ ಯಜ್ಞಾದಿ ಕರ್ಮಗಳಲ್ಲಿ ನಿಷ್ಣಾತನು, ಸತ್ಯವಚನನು, ವಿಪ್ರೋತ್ತಮನು, 4 ವರ್ಗಗಳನ್ನು ಸಕ್ರಮವಾಗಿ ನಿರೂಪಿಸುವವನು, ಸದಾಚಾರ ಸಂಪನ್ನನು, ಬುಧ ಜನರಿಂದ ಕೀರ್ತಿಸಲ್ಪಡ್ತಕ್ಕಂಥವನು ಆಗಿರ್ತಕ್ಕಂಥ ಒಬ್ಬ ಮಹರ್ಷಿಯನ್ನು ಪುರೋಹಿತನ ಸ್ಥಾನದಲ್ಲಿ ಆಯ್ಕೆ ಮಾಡಿಕೊಂಡು ಶುಭ ಫಲಗಳನ್ನು ಗಳಿಸು ಅಂತ ಹೇಳ್ತಾನೆ. ಆಗ ಅರ್ಜುನ, ಗಂಧರ್ವ, ನೀನು ನಮಗೆ ಅತ್ಯಂತ ಸನ್ನಿಹಿತನಾಗಿರ್ತಕ್ಕಂಥವನು, ಎಲ್ಲವನ್ನು ತಿಳಿದುಕೊಂಡಿದ್ಯಾ, ನೀನೇ ಹೇಳು. ಈ ಲೋಕದಲ್ಲಿ ನೀನು ಹೇಳಿದಿರ್ತಕ್ಕಂತಹ ಬ್ರಾಹ್ಮಣೋತ್ತಮ ಯಾರಿದ್ದಾರೆ? ಅಂತಹ ಧರ್ಮಾತ್ಮನನ್ನು ನಾವು ಸ್ವೀಕಾರ ಮಾಡಿ ಪುರೋಹಿತರ ಸ್ಥಾನದಲ್ಲಿ ಸೇವಿಸ್ತೇವೆ, ನೀನೇ ಹೇಳು ಅಂತ ಹೇಳಿದಾಗ ತ್ರಿಕಾಲವೇದಿಯಾಗಿರ್ತಕ್ಕಂತಹ ಅಂಗಾರಪರ್ಣ ಹೇಳ್ತಾನೆ. ಅರ್ಜುನನ ಮಾತನ್ನು ಕೇಳಿ ಯೋಚಿಸ್ಪಟ್ಟು ಹೇಳ್ತಾನೆ, ಅರ್ಜುನ, ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ಉತ್ಕಚ ಅಂತಕ್ಕಂಥ ಒಂದು ಪುಣ್ಯತೀರ್ಥ ಇದೆ. ಅಲ್ಲಿ ಧೌಮ್ಯ ಅಂತಕ್ಕಂಥ ಮಹರ್ಷಿ ಬಹಳ ತಪೋ ನಿರತನಾಗಿದ್ದಾನೆ. ಎಲ್ಲ ರೀತಿಯಲ್ಲೂ ಉತ್ತಮ ಬ್ರಾಹ್ಮಣನಾಗಿರ್ತಕ್ಕಂಥ ಅವನಿಂದ ಎಲ್ಲವೂ ಒಳ್ಳೆಯದಾಗುತ್ತೆ. ಅವನನ್ನು ನೀನು ಪುರೋಹಿತನ ಸ್ಥಾನದಲ್ಲಿ ಸ್ವೀಕರಿಸಿದಾಗಿ ಪ್ರಾರ್ಥನೆ ಮಾಡ್ಕೋ, ನಿಮಗೆ ಶ್ರೇಯಸ್ಸು ಉಂಟಾಗಲಿ ಅಂತ ಹೇಳ್ತಾನೆ. ಪಾಂಡವರು ಗಂಧರ್ವರಾಜನ ಸೂಚನೆ ಮೇರೆಗೆ ಉತ್ಕಚ ತೀರ್ಥದ ಸಮೀಪಕ್ಕೆ ಬರಂದು ಮಹಾತ್ಮ ಆಗಿರ್ತಕ್ಕಂತಹ ಧೌಮ್ಯ ಮಹರ್ಷಿಯನ್ನು ನೋಡಿ ನಮಸ್ಕರಿಸಿ ತಮ್ಮ ಆಗಮನದ ಕಾರಣವನ್ನು ಹೇಳ್ತಾರೆ. ಆಗ ಧೌಮ್ಯನಿಗೂ ಕೂಡ ಅವರನ್ನು ನೋಡಿ ಬಹಳ ಪ್ರೀತಿ ಉಂಟಾಗುತ್ತೆ. ಮತ್ತು ಗೌರವದ ಮಾತುಗಳಿಂದ ಅವರ ಭಿನ್ನಹವನ್ನು ಮನ್ನಿಸಿ ಒಪ್ಪಿಕೊಳ್ತಾರೆ. ಈ ವಿಧವಾಗಿ ಪಾಂಡವರು ಬೃಹಸ್ಪತಿ ಸದೃಶನಾಗಿರ್ತಕ್ಕಂತಹ ಧೌಮ್ಯ ಮಹರ್ಷಿಯನ್ನು ಪುರೋಹಿತನನ್ನಾಗಿ
ಸ್ವೀಕಾರ ಮಾಡ್ತಾರೆ. ಇನ್ನು ಉಳಿದದ್ದು ಮುಂದಿನ ಭಾಗದಲ್ಲಿ. ಧನ್ಯವಾದಗಳು.